ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೋರಾಡೀನಿ. ಜಲಮೌದ್ರೊಳಗೆ ಹೋಗ್ಬೇಕು ಮತ್ತು ಹೋಗವ ನಾನು ಪೊಲೀಸ್ ರಿವಾರ್ಡ್ ಬಂದಿದ್ರು, ಏನ್ ಹೇಳಿದ್ರು ಅವ್ರು? ಏನಂದ್ರಿ, ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲಿಟಿಷಿಯನ್ ತೊಗೊಂಡು ಹೋಗಿ ಕಬ್ಜಾ ಮಾಡಿದ್ರು. ನನಗೆ ಇದ್ರ ಸಲುವಾಗಿ ಬಂದಿದ್ದ, ನನಗೆ ವಾರಂಟ್ ಕೊಟ್ಟಿಲ್ಲ, ಸಮ್ಮಸ್ ಕೊಟ್ಟಿಲ್ಲ. ಹಂಗೆ ವಾರಂಟ್ ತೊಗೊಂಡೋಗಿ ಮನೆ ಕಡೆ ಇದು ಐತಿ ರೇಷನ್ ತೊಗೊಂಡು ಹೋಗೋದೈತಿ ಅಂತೇಳಿ ತೊಗೊಂಡೋಗಿ ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ. ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ. ಇಲ್ಲಿ ಬಿಜೆಪಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್. ನಮ್ಗೆ ಏನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ. ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಉದ್ದೇಶ ಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ದೇನೆ ಸರ್? ಅದು ನಮ್ಗೆ ಏನು ಗೊತ್ತಾಗಿಲ್ಲ ಸರ್. ಅದ್ರ ಬಗ್ಗೆ ಏನು ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ. ಅವು ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗ್ಯಾನ. ನಾನು ಹೋಗಿ ಅಂತೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 97 ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲ್ನಾಗ? ಅವಾಗ 8 ತಿಂಗಳ ಇದ್ರಿ. ಡಿಸೆಂಬರ್ 5ನೇ ತಾರೀಕಿಗೆ ಏನಾಯ್ತು? ಡಿಸೆಂಬರ್ 8 ತಾರೀಕಿಗೆ ಏನಾಯ್ತು ಅವತ್ತು? 8 ತಾರೀಕಿಗೆ ಏನ್ರಿ ಎಲ್ಲರೂ ಪ್ರೋತ್ಸಾಹಿದ್ರು. ಒಳಗಿದ್ದೆ ನಾನು. ಎಲ್ಲರೂ ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನನ್ನ ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ಅಲ್ಲಲ್ಲ, ಡಿಸೆಂಬರ್ 5 ಗಲಾಟೆ ಆದಾಗ ಏನೇನಾಯ್ತು? ನಾವು ರಾಮ ಮಂದಿರ ಆಗ್ಬೇಕಂತೇಳಿ ಗಲಾಟೆ ಮಾಡಿದ್ವಿ ಸರ್. ಅದ್ರೊಳಗೆ ರಾಮ ಮಂದಿರ ಆಗಿ ಹೋತು. ನಾ ಮತ್ತೆ ಹೋಗೋಣ, ರಾಮ ಮಂದಿರ ಹೋಗೋ ಸಲಾಗಿ ನಿಂತೀನಿ. ರಾಮನಿಗಾಗಿ ಜನ್ಮ ಮತ್ತೆ ಹೋಗೋರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.